ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆನ್ ರೋಡ್ ಸರ್ಫರ್. ನಾನಿವತ್ತು ಸೋಲೋ ರೈಡ್ ಅಂತೂ ಹೋಗ್ತಾ ಇಲ್ಲ, ಗ್ರೂಪ್ ರೈಡು. ಸೊ ನಾವು ಮೂಡಿಗೆರೆ ಕಡೆ ಹೋಗ್ತಾ ಇದ್ದೀವಿ. ಕರ್ನಾಡು ಅಡ್ವೆಂಚರ್ ಬೈಕರ್ಸ್ ಅಂತ ಗ್ಯಾಂಗ್ ಹೆಸರು. ಅವ್ರ ಜೊತೆ ಸುಮಾರು ರೈಡ್ ಹೋಗಿದ್ದೀನಿ ಮುಂಚೆ. ಇವತ್ತು ಸ್ಟೇ ರೈಡ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದು ದಿವಸ ಹೋಗಿ ಬರೋದಲ್ಲ, ಅಲ್ಲಿ ಹೋಗ್ಬಿಟ್ಟು ಇದ್ದು ಜಾತ್ರೆ ಮಾಡಿಬಿಟ್ಟು ವಾಪಸ್ ಬರ್ತೀವಿ. ಈಗ ನಾನು ಮೀಟಪ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಓಹ್, ಇದು ನೆಲಮಂಗಲ ಫ್ಲೈಓವರ್ ಸಖತ್ ಖಾಲಿ ಇದೆ ಗುರು. ಖಾಲಿ ರೋಡಲ್ಲಿ ಓಡಿಸೋ ಮಜಾನೇ ಬೇರೆ. ಫುಲ್ಲು ಥ್ರಾಟಲ್ ಏನು ಹಿಡಿಯೋಲ್ಲ ನಾನು. ಆ್ಯಸ್ ಐ ಟೋಲ್ಡ್ ಯು ಆಲ್ರೆಡಿ, ಐ ಆಮ್ ಅ ಮೈಲೇಜ್ ಮೈಂಡೆಡ್ ಗಾಯ್. ಹಾಂ, ಅಪೋಸಿಟ್ಟಿಂದನೇ ಗಾಡಿಗಳು ಕಾಣ್ತಿದ್ದಾವೆ. ನನ್ನ ಲೇನಲ್ಲಂತೂ ಒಂದು ಗಾಡಿನೂ ಇಲ್ಲ. ಸುಮ್ಮನೆ ಏನಕ್ಕೆ ವಿಡಿಯೋ ಮಾಡೋದು? ಆಫ್ ಮಾಡೋಣ ಕ್ಯಾಮ್ರಾ. ಆಫ್ ಆಯಿತಾ? ಆಗಿಲ್ಲ ಅನ್ಸುತ್ತೆ. ಬ್ರೀಫಿಂಗ್ ನಡೀತಾ ಇದೆ. ಬಾಗುರು, ನೀನು ಯಾಕಾಗಿ ನಿಂತಿದ್ಯಾ? ಯಾ ಕರೆಕ್ಟಾಗಿ ಕೇಳಿಸಿದೆ. ನಿಮ್ಗೆ ವಿಡಿಯೋದಲ್ಲೂ ಕರೆಕ್ಟಾಗಿ ವಾಯ್ಸ್ ಕೇಳಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಇದೆ ಗಾಡಿ. ಈ ರೈಡ್ಗೆ ಸ್ಟೇ ರೈಡ್ ಆಗಿರೋದ್ರಿಂದ ನಮ್ಮ ಜೊತೆ ಕಾರು ಇದೆ. ನಮಗೆ ಕಾರಲ್ಲಿ ನಾವು ನೋಡ್ತಾನೆ. ಓಕೆ, ನಮ್ಮ ಲೆಗಸಿ ವಿಡಿಯೋ ಟೈಮಿಂಗ್ ಬೈಕ್ನಲ್ಲಿ ಸಾಲು ನಿಲ್ಲಿಸ್ಬಿಟ್ಟು ಒಂದು ವಿಡಿಯೋ ಮಾಡೋದು. ಇದು ಎಲ್ಲ ಕಡೆ ಮಾಡ್ತೇವೆ ನಾವು. ಸೊ ಇಲ್ಲೂ ಫಾಲೋ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ನೋಡಿ, ಇದೇ ನಮ್ಮ ಗ್ಯಾಂಗ್. ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೀಡ್ ಮುಂದೆ ಹೋಗ್ತಾ ಇದ್ದೀನಿ. ಚಿಕ್ಕ ಬೈಕರ್. ಟೋಲ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಇವನ್ಯಾರು ಗುರು? ನಮ್ಮನೆ. ಓ, ಇರಬೇಕು. ಯಪ್ಪ, ಯಾರು ಗುರು ಹಿಂದ್ಗಡೆ ಹೈಬಿ ಮಕ್ಕಂಬ ಬರ್ತಿರೋದು? ಆ ಮಿರರಲ್ಲಿ ಏನು ಕಾಣಿಸ್ತಿಲ್ಲ. ಲೆಟ್ಸ್ ಓವರ್ಟೇಕ್ ದ ಟ್ರ್ಯಾಕ್. ಅಗೇನ್ ಓವರ್ಟೇಕ್ ಮಾಡುವಾಗ ಇಂಡಿಕೇಟರ್ ಹಾಕ್ಕೊಳ್ಳಿ. ಇಟ್ಸ್ ಅ ವೆರಿ ಬಿಗ್ ಸೇಫ್ಟಿ ಕನ್ಸರ್ನ್. ಇಂಡಿಕೇಟರ್ ಹಾಕಿದೆ ಆ ಕಡೆ ಈ ಕಡೆ ಎಳಿಬಿಡಿ. ನಮ್ಮ ಲೈನಪ್ ನನಗೆ ಕಾಣ್ತಾ ಇದೆ, ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೋತೀನಿ. ಆ್ಯಸ್ ಎ ಸೆಟ್, ನಮ್ಮದು ವಿಂಡ್ಶೀಲ್ಡು ತುಂಬ ಚಿಕ್ಕ ಇದೆ. ಇವನು ಆ್ಯಕ್ಚುಲಿ ಸ್ವೀಪು ಅಂತ ಅಂದ್ಕೋತೀನಿ. ಬಟ್ ನನ್ನ ಪಕ್ಕ ಏನಕ್ಕೆ ಹೋಗ್ತಿದ್ದಾನೆ? ಆ ಬ್ರೀಫಿಂಗಲ್ಲಿ ನಾನು ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗಿರು ಕರ್ಮ. ಅದಕ್ಕೆ ಸ್ವೀಪ್ ಯಾರಂತ ಗೊತ್ತಲ್ಲ. ಲೀಡ್ ಮಾತ್ರ ಅವ್ನು ಫಿಕ್ಸು. ಸ್ವೀಪ ಮಾರ್ಷಲ್ಲ ಅವನು, ಗೊತ್ತಿಲ್ಲ. ಮುಂದೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಬೆಳಗ್ಗೆ ಆಗ್ತಾ ಇದೆ. ಸ್ವಲ್ಪ ಬ್ಲೂ ಕಲರ್ ಸ್ಕೈ ಕಾಣ್ತಿರ್ಬೋದು ನಿಮಗೆ. ನಾನು ಫಾಗ್ಲೈಟ್ ಆನ್ ಮಾಡ್ಕೊಂಡಿಲ್ಲ. ನಾನು ಹಿಂದ್ಗಡೆ ಆನ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಿಮಗೆ ಮಿರರಲ್ಲಿ ಕಾಣಿಸ್ತಿರ್ಬೋದು. ಎಲ್ಲೋ ಕಾರ್ಗಳೆಲ್ಲ ಯೆಲ್ಲೋ ಕಲರ್ ಕಾಣ್ತಿದೆ ಗುರು. ಅದು ಆ್ಯಕ್ಚುಲಿ ಯೆಲ್ಲೋ ಕಲರ್ ಅಲ್ಲ, ಅದು ಕಾರು.
ಕ್ಲಿಯರಾಗಿ ಬೆಳಗಾಗಿದೆ. ಕಾಣಿಸ್ತಿರ್ಬೋದು ನಿಮಗೆ ನಮ್ಮದು ಲೈನಪ್ಪು. ನಾವು ನೋಡಿ ರೈಡರ್ಸ್ ಅಂದರೆ ಏನಿಲ್ಲ, ತುಂಬ ಶಿಸ್ತು ನಮ್ಮದು. ಒಂದೇ ಕಡೆ ಲೈನಲ್ಲಿ ಹೋಗ್ತಾ ಇರ್ತೀವಿ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಟ್ರಾಫಿಕ್ನ ಅಬ್ಸ್ಟ್ರಕ್ಟ್ ಮಾಡಲ್ಲ. ನಾವು ನಮ್ಮ ಪಾಡಿಗೆ ನಾವು ಒಂದು ಲೈನಲ್ಲಿ ಹೋಗ್ತಾ ಇರ್ತೀವಿ. ನೋಡಿ ಬೇಕಾದ್ರೆ ನಮ್ಮ ಮಾರ್ಷಲ್ಲೂ ಈ ಕಡೆ ಲೇನಲ್ಲೇ ಇದ್ದಾನೆ, ಆ ಕಡೆ ಲೇನಿಗೆ ಹೋಗ್ತಾ ಇಲ್ಲ ಅವನು. ಯಾಕಂದರೆ ಆ ಕಡೆ ಲೇನನ್ನು ನಾವು ಬೇರೆಯವ್ರಿಗೆ ಬರ್ಕೊಟ್ಟಿದ್ದೀವಿ, ಈ ಕಡೆ ಲೇನ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಬರ್ಕೊಡೋಕ್ಕಿದು ಯಾರದು ಸ್ವತ್ತಲ್ಲ. ಎಲ್ಲ ಮುಂದೆ ಕಳಿಸಿ ಒಂದು ವಿಡಿಯೋ ಮಾಡೋಣ. ಮುಂದೆ ಹೋಗು. ಈಗ ನಮ್ಮದು ಟ್ರಯಲ್ಸ್ ಮಾಡೋಣ. ಈಗ ಹೆಂಗಿದ್ರು ಎಲ್ಲರ ಮುಂದೆ ಕಳಿಸಿದ್ದೀನಿ. ಇಲ್ಲ ಇನ್ನೂ ಇದ್ದಾರೆ ಹಿಂದೆ. ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬರ್ತೀವಿ ಅನ್ಸುತ್ತೆ ಆ ವಿಡಿಯೋದಲ್ಲಿ. ಯಾರ್ಯಾರು ಹೋಗ್ತಾರೆ ಗುರು. ಒಬ್ಬ ನಮ್ಮ ಕಡೆನೋ, ಇನ್ನೊಬ್ಬ ಯಾರಂತಾನೆ ಗೊತ್ತಿಲ್ಲ. ಓಕೆ, ಇವರೆಲ್ಲ ನಮ್ಮರೆ. ಹೋಗಿ ಮುಂದೆ ಹೋಗಿ. ಮುಂದೆ ಬನ್ನಿ ಟರಟ, ಮುಂದೆ ಬನ್ನಿ. ಹಳೆ ಸಾಂಗ್ ನೆನಪಾಯ್ತು ಗುರು. ಇದು ಆ್ಯಕ್ಚುಲಿ ಬಸ್ಸಲ್ಲಿ ಕಂಡಕ್ಟರ್ ಹೇಳೋ ಸಾಂಗು. ನಾನು ರೈಡಿಗೆ ಅಪ್ಲೈ ಮಾಡ್ತಿದ್ದೀನಿ ನೋಡಿ. ಎಲ್ಲರೂ ಪಾಗ್ಲೆಟ್ ಹಾಕೊಂಬರ್ತವ್ರೆ. ಸ್ವಲ್ಪ ಟ್ರಾಫಿಕ್ ಇದೆ ಇವತ್ತು ಈ ರೋಡಲ್ಲಿ. ಬೈ ದ ವೇ ಇದು ಹಾಸನ್ ಹೈವೇ. ಯೂಶಲಿ ಇಷ್ಟೊಂದು ಟ್ರಾಫಿಕ್ ಇರಲ್ಲ, ರೋಡ್ ಚೆನ್ನಾಗಿದೆ. ಯೂಶಲಿ ಹೋಗ್ತಾ ಇರ್ತಾರೆ. ಓಕೆ, ಗ್ಯಾಸ್ ಲಾರಿ, ಅದಕ್ಕೆ ಈ ಥರ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಇದ್ದರೆ ಆ ಟೈಮಲ್ಲಿ ಎಲ್ಲ ಸ್ಲೋ ಆಗಿಬಿಡ್ತಾರೆ. ನಮಗೆ ಹಿಂದೆ ಬರೋರಿಗೆ ಏನೋ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಅಂದ್ಕೋಬೇಕು. ಬಟ್ ಯಾವುದೋ ಒಂದೆರಡು ವೆಹಿಕಲ್ಗಳು ಸ್ಲೋ ಆಗಿ ಹೋಗ್ತಾ ಇರ್ತವೆ, ಹಂಗಾಗಿ ಫುಲ್ಲು ಜಾಮ್ ಆಗಿರುತ್ತೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಬೇಸಿಕ್ ಕಾಮನ್ ಸೆನ್ಸ್ ಏನಂದರೆ ಸ್ಲೋ ಮೂವಿಂಗ್ ವೆಹಿಕಲ್ಸು ರೈಟ್ ಲೈನಲ್ಲಿ ಹೋಗಲೇಬಾರ್ದು. ಇವ್ರು ಯಾಕೆ ರೈಟ್ ಲೈನಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಓಕೆ, ಹಿಯರ್ ಇಸ್ ಅನ್ ಆಪರ್ಚುನಿಟಿ. ಒಂದು ವಿಡಿಯೋ ನೋಡೋಣ. ಫುಲ್ಲು ಲೈನಪ್ ಕವರ್ ಆಗುತ್ತಾ ನೋಡೋಣ. ಎದುರುಗಡೆ ಕಾರಿದೆ, ಕಾರನ್ನು ಮುಂದೆ ಪಾಸ್ ಆಗ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಥ್ರಾಟಲ್ ಎಳೆದೆ. ಲೆಟ್ಸ್ ಗ್ಯಾವ್. ನನ್ನ ವಾಯ್ಸ್ ಕೇಳಿಸ್ತದೆ ಗೊತ್ತಿಲ್ಲ. ಫುಲ್ಲು ವಿಂಡ್ ಬಸ್ಸಿಂಗ್ ಇದೆ, ಯಾಕಂದರೆ ನಾನು 120 ಕ್ರಾಸ್ ಮಾಡಿದ್ದೀನಿ. ಇದು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ವೀಡಿಯೋದಲ್ಲಿ ಹಾಕಿದ್ರು. ಅಯ್ಯೋ, ಇವನ್ ಕಾರನ್ನು ಹೋಗ್ತಾ ಇಲ್ಲ. ಕಾರ್ ಎಲ್ಲೋಡಿ ಕಾರ್. ಇವನು ಪಾಸ್ ಆಗ್ತಾನೆ ಅಂದ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹೋಗು ಗುರು, ಹೋಗು, ಮುಂದೆ ಹೋಗು. ಈಗ ಮತ್ತೊಂದು ಸೆಕೆಂಡ್ ಅಟೆಂಪ್ಟ್ ಮಾಡೋಣ. ಒಂದು, ಎರಡು. ಇನ್ನು ಹೋಗ್ತಾ ಇಲ್ಲ ಗುರು, ಯಾಕಂದರೆ ನಮ್ಮನೆ ಮುಂದೆ ಇರೋದ ಅಂತ. ಇದು ವಿಡಿಯೋ ಚೆನ್ನಾಗಿ ಬರೋಂಗೆ ಕಾಣಲ್ಲ. ರೈಡರ್ಸ್ ಚೆನ್ನಾಗಿ ಕಾಣ್ತಿದ್ದಾರೆ, ಆದರೆ ಕಾರು ಮುಂದೆ ಪಾಸ್ ಆಗ್ತಿಲ್ಲ. ಓಕೆ, ಲೀಡೇ ಬಂದ್ಬಿಟ್ನಾ. ಓಕೆ, ಈ ನಾವು ಓವರ್ಟೇಕ್ ಮಾಡೋ ವಿಡಿಯೋ ಅಂತೂ ಬರಲಿಲ್ಲ. ಇವ್ರನ್ನಾರ ಮುಂದೆ ಬಿಟ್ಟು ವಿಡಿಯೋ ಮಾಡೋಣ ತಡಿಯಪ್ಪ. ಸಿಂಬಲ್ ನಮ್ಗೆ ಕೊಟ್ಟಿದ್ದೇನೆ ಅವನಿಗೆ, ಹ್ಯಾಂಡ್ ಸಿಗ್ನಲ್ಲು. ಇವನೇ ಲೀಡು ನೋಡಿ. 3 ಬಾಕ್ಸ್ ಹಾಕೊಂಡು ಹೋಯ್ತವನೆ ಅಣ್ಣ. ನನ್ನ ಹತ್ರನೂ ಇದೇನ ಹಾಕೊಂಬಂದಿಲ್ಲ. ಎರಡು ಹಿಂದೆ ಜನ ಎಲ್ಲ ಬರ್ತವ್ರೆ, ನಮ್ಮ ಹುಡುಗರು. ಹೋಗ್ರಪ್ಪ ಹೋಗ್ರಿ. ಅಷ್ಟೇನಾ? 4 ಮೀರರಲ್ಲಿ ಕಾರುಗಳು ಕಾಣ್ತಿದ್ವಿ. ನಮ್ಮವ್ರು ಇನ್ನೂ ತುಂಬ ಹಿಂದೆ ಇದ್ದಾರೆ. ಎಲ್ಲಪ್ಪ ಹಿಂದೆ ಉಳಿದ ಜನಗಳು ಯಾರು ಕಾಣ್ತಾ ಇಲ್ಲ. ಅಲ್ಲ, ನಾನೇ ಮುಂದಿದ್ದೀನ. ಸಗದಾಗಿದೆ ಆ ಕಡೆ ಈ ಕಡೆ ತೆಂಗಿನ ತೋಟ. ಈ ಡಿವೈಡ್ರಲ್ಲಿ ಹೂಗಳು ಸಗದಾಗಿ ಬೆಳೆಸಿದ್ದಾರೆ. ಯೆಲ್ಲೋ ಕಲರು. ನನ್ನ ಬೈಕ್ ಕಲರ್ ಮ್ಯಾಚ್ ಆಗೋ ಥರ ಇದೆ ಕಲರ್ ನೋಡಿ. ಎಲ್ಲೋ ನೆಕ್ಸ್ಟ್ ಲೈನ್ ನಾನು ಹೇಳಲ್ಲ.
ಈಗ ಒಳ್ಳೆ ಆಪರ್ಚುನಿಟಿ ಇದೆ ವಿಡಿಯೋ ಮಾಡೋಕ್ಕೆ. ನೋಡೋಣ ಈಗ ಲೈನಪ್ ಬರುತ್ತೆ ನೋಡೋಣ. ಎದುರುಗಡೆ ಯಾವುದೂ ಕಾರ್ಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ಏನು ಫ್ರೀ ಇದೆ. ಅಂತ ಮೈಂಡಲ್ಲಿ ಓಡ್ತಾ ಇದೆ. ಬಟ್ ನಮ್ಮ ಗಾಡಿ ಆ ಥರ ಹೋಗಲ್ಲ, ಯಾಕಂದರೆ ಇದು ಸೂಪರ್ ಬೈಕಲ್ಲ. ಮೈಂಡಲ್ಲಿ ಮಾತ್ರ ನಾವು ಅಂತ ಇರ್ತೇನೆ. ಓಹೋ, ಲೈನಪ್ ಚೆನ್ನಾಗಿ ಬಂತು. ಇವನ ಕೈ ಕಡೆ ಬರ್ತಾನೆ. ಲೀಡ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಲೀಡ್ 3 ಬಾಕ್ಸ್ ಕಂದ ತಕ್ಷಣ ಲೀಡ್ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಸೆಕೆಂಡ್ ನಾವು ಮುಂದೆ ಬಂದಿದ್ದಾಯಿತು. ಈಗ ಅವ್ರನ್ನ ಮುಂದೆ ಹಾಕ್ಬಿಡೋಣ. ಹೋಗ್ರಪ್ಪ ಮುಂದೆ. ಹ್ಯಾಂಡ್ ಸಿಗ್ನಲ್ಲು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಗ್ರೂಪ್ ರೈಡ್ಸಲ್ಲಿ. ನಾರ್ಮಲಾಗಿ ಸ್ಲೋ ಡೌನು, ಸ್ಪೀಡಪ್ಪು, ಸ್ಟಾಪು ಇವಷ್ಟೇ ಯೂಸ್ ಮಾಡೋದು. ಈ ಓವರ್ಟೇಕಿಂಗು ಮತ್ತು ಯು ಗೋ ಫಾರ್ವರ್ಡ್ ಅಂತೆಲ್ಲ ಏನಾನು ಯೂಸ್ ಮಾಡ್ತೀವಿ. ಅದಕ್ಕೆ ವರ್ಡಿಂಗ್ ಬೇರೆ ಇದೆ, ನಾವು ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದೀನಿ. ನಮ್ಮವರೆಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಯಾಕಂದರೆ ನಾನು ಹ್ಯಾಂಡ್ ಸಿಗ್ನಲ್ ಕೊಟ್ಟಿದ್ದೀನಿ. ಇದು ತುಂಬ ಗ್ಯಾಪ್ಗಳು ಮೇಂಟೈನ್ ಮಾಡಿದಾರಪ್ಪ ಇವರು. ಹೈವೇಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಸೇಮ್ ಗ್ಯಾಪ್ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಸೈಡಿಗೆ ಬೇರೆ ಟ್ರಾಫಿಕ್ ಎಲ್ಲ ಇರುತ್ತಲ್ಲ. ನಾವಷ್ಟೇ ಹೋಗೋದಾದರೆ ನಮಗೆ ಎಷ್ಟು ಬೇಕಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇವನು ಆ್ಯಕ್ಚುಲಿ ಹೋಗ್ತಿದ್ದಲ್ಲ, ಅವನೇ ನಮ್ಮ ಕ್ಯಾಮ್ರಾಮ್ಯಾನ್ ಜಿಕ್ಸರ್ ಅವನದು. ಒಬ್ಬೊಬ್ಬರನ್ನೇ ಹ್ಯಾಂಡ್ ಸಿಗ್ನಲಲ್ಲಿ ಮುಂದೆ ಕಳಿಸ್ತಾ ಇದ್ದಾನೆ. ಇನ್ನೂ ಹಿಂದೆ ಮಿರರಲ್ಲಿ ನಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಇನ್ನೂ ಸುಮಾರು ಜನ ಇದ್ದಾರೆ. ಸ್ಲೋ ಆಗಿ ಬರ್ತಾ ಇದ್ದಾರೆ. ಸ್ಲೋ ಆಗಿ ಏನಿಲ್ಲ, ಸ್ಪೀಡಾಗೆ ಬರ್ತಾ ಇದ್ದಾರೆ. ನಾನು ಸ್ಲೋ ಆಗಿ ಹೋಗ್ತಿದ್ದೀನಿ. ಇವನೇ ಲಾಸ್ಟ್ ಅನ್ಸುತ್ತೆ. ಎಸ್, ಇವನೇ ಲಾಸ್ಟ್. ನೆಕ್ಸ್ಟ್ ಟೋಲಿಗೆ ಬಂದಿದ್ದೀವಿ. ಇಷ್ಟೊತ್ತಿಗೆ ಸ್ಟಾಪ್ ಮಾಡಬೇಕಿತ್ತಲ್ಲ ನಮ್ಮ ಹುಡುಗರು, ಯಾಕೋ ಸ್ಟಾಪೇ ಮಾಡ್ತಿಲ್ಲ. ನಾನ್ ಸ್ಟಾಪ್ ಹೋಗೋ ಪ್ಲ್ಯಾನ್ ಏನಾರು ಮಾಡಿದ್ದಾರೆ. ಹೋಗ್ಬೋದು, ಗಾಡಿ ಓಡಿಸೋರಿಗೇನು ಪ್ರಾಬ್ಲಮ್ ಇಲ್ಲ. ಹಿಂದೆ ಕೂತಿರೋರಿಗೆ ಮಾತ್ರ ತಡ್ಕೊಳಕ್ಕಾಗಲ್ಲ. ನಾನು ಹಿಂದೆ ಕೂತು ಅಭ್ಯಾಸ ಗೊತ್ತಲ್ಲ ನನಗೆ. ಸೊ ಐ ನೋ ದ ಇಶ್ಯೂ. ನಾ ಹೇಳಿದ ತಕ್ಷಣ ಹುಡುಗರು ನಿಲ್ಲಿಸಿದಾರವ್ವ. ಈಗ ಪಾರ್ಕಿಂಗ್ ಸ್ಪಾಟ್ ಹುಡುಕಬೇಕು. ಪಾರ್ಕಿಂಗ್ ಹುಡ್ಕೋದೇನು ಕಷ್ಟ ಇಲ್ಲ, ಅಲ್ಲಿ ಮುಂದೋಗಿ ನಿಲ್ಸೋಣ. ಜಾಯ್. ನಮ್ಮ ಲೆಗಸಿ ವಿಡಿಯೋ ಮತ್ತೊಮ್ಮೆ ಎಲ್ಲೆಲ್ಲಿ ಬೈಕ್ ನಿಲ್ಲಿಸ್ತಾರೆ ಎಲ್ಲ ಕಡೆ ಸಾಲೆ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡಿಬಿಡ್ತೀವಿ. ಸ್ವಲ್ಪ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ವೀಡಿಯೋದಲ್ಲಿ ಹೆಂಗೆ ಬಂದಿದೆ ಗೊತ್ತಿಲ್ಲ. ಇದೇ ನಮ್ಮ ಕಾರು, ಸ್ವೀಪ್ ಕಾರು. ಟೀಗೆ ಆಯಿತು, ಎಲ್ಲ ಹೋಯ್ತಿದ್ದೀವಿ. ಮುಂದೋಗ್ರಪ್ಪ, ಮುಂದೋಗ್ರಿ. ಲೀಡು ಸಿಗ್ನಲ್ ಕೊಟ್ಟ. ನಾನು ಹೆಂಗಿದ್ರು ಮುಂದೆ ಬರೋಲ್ಲ, ನೀವೆಲ್ಲ ಮುಂದೆ ಹೋಗಿ. ಹೋಗು, ನಾನು ಬರ್ತೀನಿ, ಹೋಗು. ಅವನು ಹತ್ರ ಇನ್ಸ್ಟಾ 360 ಐತೆ ಗುರು. ಆ ವಿಡಿಯೋ ಎಲ್ಲ ಹಾಕ್ತಾನಪ್ಪ, ನಾನು ನೋಡಿಲ್ಲ. ತಗೋಬೇಕು ಅವನ ಹತ್ರ ಒಂದ್ಸರಿ. ಹೋಗ್ರಪ್ಪ ಮುಂದೆ ಹೋಗ್ರಿ. ನಾವು ಡ್ರೋನ್ ಮಾಡಿ ಹೋಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ರೋಡು ಖಾಲಿ ಇದ್ದಂಗಿದೆ. ದಿಸ್ ಐ ಕಾಲ್ ಇಟ್ ಆ್ಯಸ್ ಎ ಡ್ರೋನ್ ಶಾಟ್. ಯಾಕಂದರೆ ಇದರಲ್ಲಿ ಗಾಡಿ ಕಾಣಿಸ್ತಿಲ್ಲ, ನನ್ನ ಕೈಯೂ ಕಾಣಿಸ್ತಿಲ್ಲ. ಓನ್ಲಿ ರೋಡ್ ಆ್ಯಂಡ್ ರೈಡರ್ಸ್. ಅದಕ್ಕೆ ಇದನ್ನ ಡ್ರೋನ್ ಶಾಟ್ ಅಂತ ನಾನೇ ಕರ್ಕೊಂಡಿದ್ದೀನಿ. ಇದ್ರದ್ದು ಟ್ಯುಟೋರಿಯಲ್ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಾರ ಮಾಡೋಣ, ಈಗ ಸದ್ಯಕ್ಕೆ ಬೇಡ. ಇದಕ್ಕೊಂದು ಡಿಟೇಲ್ಡ್ ಟ್ಯುಟೋರಿಯಲ್ ಮಾಡಿಬಿಟ್ಟು ಅದಕ್ಕೊಂದು ವರ್ಕ್ಶಾಪ್ನ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ದುಡ್ಡು ಮಾಡೋಣ. ಮನೆ ಗ್ಯಾಪಲ್ಲಿ ಹಿಂದೆ ಇದ್ದ ಗುರು. ನನ್ನ ಹಿಂದೆ ಇನ್ನೂ ಜನ ಇದ್ದಾರಾ? ಮೋಸ್ಟ್ಲಿ ಇದ್ದಾರೆ. ಒಬ್ಬೊಬ್ಬರೇ ಮುಂದೆ ಹೋಗಲಿ. ಲೆಟ್ಸ್ ಸ್ಪೀಡ್ ಅಪ್. ಬೈ ದ ವೇ, ಎಲ್ಲ ಸ್ಲೋ ಆಗಿ ಹೋಗ್ತಿದ್ರೆ ಒಂದು ವೀಡಿಯೋ ಮಾಡ್ಬೋದಲ್ವಾ? ಕರೆಕ್ಟ್. ಲೆಟ್ಸ್ ಸ್ಪೀಡ್ ಅಪ್. ಸ್ಪೀಡಾಗಿ ಹೋಗ್ಬಿಟ್ಟು ಅಂತ ಒಂದು ಕಡೆ ವೀಡಿಯೋ ಮಾಡಿ. ಯಾಕಂದರೆ ಮುಂಚೆ 2 ವೀಡಿಯೋನು ಮಧ್ಯೆ ಆಗಿತ್ತು, ಎಲ್ಲ ರೈಡರ್ಸ್ ಕವರ್ ಆಗಿರಲಿಲ್ಲ. ಓಕೆ, ಲೆಟ್ಸ್ ಗೋ ಟು ರೈಟ್ ಲೇನ್. ಇದೇ ಹಾಡು ತಲೆಗೆ ಬರೋದು ಯಾವಾಗಲೂ.
ಚಿಕ್ಕದಿಂದ ಅದೊಂದು ಧೂಮ್ ಬೈಕ್ ಅಂತ ನೀವು ನೋಡಿರ್ಬೋದು, ಧೂಮ್ ಬೈಕ್. ಅದನ್ನು ನೋಡ್ಬಿಟ್ಟು ಈ ಥರ ಸ್ಪೀಡಾಗಿ ಹೋದಾಗೆಲ್ಲ ಅದೇ ಸಾಂಗ್ ಮೈಂಡಿಗೆ ಬರುತ್ತೆ. ಬಟ್ ಲೀಡೇ ಕಾಣಿಸ್ತಿಲ್ಲಲ್ಲ, ಎಲ್ಲರನ್ನೂ ಓವರ್ಟೇಕ್ ಮಾಡಿದೆ. ಓಕೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ಲೆಫ್ಟ್ ಲೇನಲ್ಲಿ. ಯಾರಿಗೂ ಯಾವುದೇ ರೀತಿಯಾದ ಒಂದು ಏನೇ ಹೇಳ್ಬೇಕು ಅಂದ್ಕೊಂಡೆ ಮರ್ತಾ ಇದ್ದರು. ನೆಕ್ಸ್ಟ್ ಟೈಮ್ ನೆನಪಾದಾಗ ಹೇಳ್ತೀನಿ, ಈಗ ಹೇಳಕ್ಕೆ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಎಲ್ಲೋ ಕೇಳ್ದಂಗಿದೆಯಲ್ಲ ಈ ಡೈಲಾಗು ನಮ್ಮ ಯಶ್ ಅವರ ಗೂಗ್ಲಿ ಫಿಲಮ್ದು. ಅದರಲ್ಲಿ ಹೇಳ್ತಾನಲ್ಲ, ಥ್ಯಾಂಕ್ಸ್, ನಾ ಈಗ ಹೇಳಕ್ಕೆ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ ಅಂತನಲ್ಲ, ಅದೇ ಥರ ಇದನ್ನು. ನಮ್ಮ ಹುಡುಗರು ಯಾಕೋ ಸ್ಲೋ ಆಗಿದ್ದಾರೆ, ಪರವಾಗಿಲ್ಲ, ಸ್ಲೋ ಆಗಿದ್ದರೆ ಒಳ್ಳೆಯದು, ನಿಮ್ಮದೇ ಹೋಗ್ತಾ ಇರ್ಬೋದು. ಈ ವಿಂಡ್ ನಾಯ್ಸು ತುಂಬ ಕಡಿಮೆ ಆಗುತ್ತೆ ಈ ಲಾಂಗ್ ರೈಡ್ಸಲ್ಲಿ. ಅದು ಹೈವೇದಲ್ಲಿ ವಿಂಡ್ ನಾಯ್ಸ್ಗೆ ಹುಷಾರಾಗಿರಬೇಕು. ಯಾವುದೋ ಹಂಪ್ ಇದ್ದಂಗಿದೆ, ಅದಕ್ಕೆಲ್ಲ ಸ್ಲೋ ಆಗಿದ್ದಾರೆ. ಎಸ್, ಇಟ್ಸ್ ಅ ರೋಡ್ ಹಂಪ್. ಈ ರೋಡ್ ಹಂಪ್ ಅಂತ ವಿಚಿತ್ರವಾಗಿ ಮಾಡಿದ್ದಾರೆ ಗುರು. ಸೆಕೆಂಡ್ ಗೇರಲ್ಲೂ ಅಂತೂ ಹೋಗೋಕ್ಕೆ ಅಲ್ಲ, ಗಾಡಿ ಆಫ್ ಆಗೋಗುತ್ತೆ. ಫಸ್ಟ್ ಗೇರಲ್ಲೂ ಹೋಗ್ಬೇಕು ಇದಕ್ಕೆ. ಬಟ್ ನಾವು ತಲೆಬಾಗಲ್ಲ, ಯಾಕಂದ್ರೆ ನಾವು RCB ಫ್ಯಾನ್ಸ್. ನಾವು ಸೆಕೆಂಡ್ ಗೇರಲ್ಲೇ ಹತ್ತಿಸ್ತೀವಿ. ಇವನ ನನಗೆ ರೇಸ್ ಕೊಡ್ತಾನೆ, ಹೋಗ್ರು ಮುಂದೆ ಹೋಗು. ಐ ಆಮ್ ನಾಟ್ ಇನ್ ಓವರ್ಟೇಕಿಂಗ್ ಮೋಡ್. ಈ ರೋಡ್ ಒಂಥರ ಚೆನ್ನಾಗಿದೆ, ಬಟ್ ಅಲ್ಲೆಲ್ಲ ಹೂ ಕಾಣಿಸ್ತಿತ್ತು ಗುರು. ಇಲ್ಲಿ ಯಾವ ಗಿಡದಲ್ಲೂ ಹೂವೇ ಬಂದಿಲ್ಲ, ಇಲ್ಲ ಒಂದೊಂದಿದೆ. ಎಸ್, ಹೇಳಿದ ತಕ್ಷಣ ಶುರು ಆಯಿತು. ಇಲ್ಲೊಂದು ಸ್ಟ್ರೆಚ್ ಇದೆ ನೋಡಿ, ಸಖತ್ತಾಗಿದೆ. ಬಟ್ ಇಲ್ಲಿ ಮಧ್ಯ ಹೂವಿನ ಗಿಡಗಳು ಅಷ್ಟೊಂದು ಬೆಳೆಸಿಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಇಲ್ಲ ಮಣ್ಣು ಕಡಿಮೆ ಆಯ್ತಾ, ಇಲ್ಲ ಗಿಡ ಹಾಕಕ್ಕೆ ಪುರ್ಸೋದಿಲ್ವಾ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಕಡೆ ಇಲ್ಲದಿದ್ರೆ ಕೆಲವು ಕಡೆ ಇದೆ, ತುಂಬ ಯೂಸ್ಫುಲ್ ಇದೆ ಅದು ಆ್ಯಕ್ಚುಲಿ. ನೈಟ್ ಟೈಮಲ್ಲಿ ಆಪೋಸಿಟ್ ಲೈನಿಂದ ವೆಹಿಕಲ್ಸ್ ಬರ್ತಿರ್ತಾವಲ್ಲ, ಸೊ ಈ ಡಿವೈಡ್ರಲ್ಲಿ ಗಿಡಗಳಿದ್ರೆ ನಿಮ್ಮ ಕಣ್ಣಿಗೆ ಹೊಡೆಯಲ್ಲ ಅದು. ಸೊ ಅದೊಂದು ಅಡ್ವಾಂಟೇಜ್. ಮತ್ತೆ ಸ್ಟಾರ್ಟ್ ಆಗಿದೆ. ಇದೊಂಥರ ಚೆನ್ನಾಗಿದೆ ಗುರು. ಆ ಕಡೆ ಈ ಕಡೆ ಗ್ರೀನ್, ಮಧ್ಯ ಡಿವೈಡ್ರ್ ಮೇಲೆ ಯೆಲ್ಲೋ. ಆ ಯೆಲ್ಲೋಗೂ ನಮ್ಮ ಬೈಕ್ ಕಲರ್ಗೂ ಮ್ಯಾಚ್ ಆಗಿದೆ. ನನ್ನ ಬೈಕ್ ಕಲರ್ ನಿಮಗೆ ಆಬ್ವಿಯಸ್ಲಿ ಈ ವಿಡಿಯೋದಲ್ಲಿ ಕಾಣಲ್ಲ. ಸೊ ಐ ಹ್ಯಾವ್ ಅ ಯೆಲ್ಲೋ ಬೀಸ್ಟ್ ದ್ಯಾಟ್ ಈಸ್ ಕಾಲ್ಡ್ ವಿಸ್ಟ್ರಾಮ್. ಸೊ ಆ ಯೆಲ್ಲೋ ಕಲರ್ಗೂ ಈ ಡಿವೈಡ್ರ್ ಮೇಲಿರೋ ಯೆಲ್ಲೋ ಕಲರ್ಗೂ ಮ್ಯಾಚ್ ಆಗ್ತದೆ. ಇಲ್ಲೆಲ್ಲ ನೋಡಿ ಕಾರೆಲ್ಲ ಸೈಡಿಗೆ ಹಾಕೊಂಡು ಪಾರ್ಟಿ ಮಾಡ್ತಾವ್ರೆ. ಏನು ಮಾಡ್ತಾರೆ ಯಾರಿಗೆ ಗೊತ್ತು, ನಮ್ಗೆ ಯಾಕೆ ಬೇಕು ಗುರು. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಈಸ್ ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್ ಅಂತ ಯಾರೋ ದೊಡ್ಡವ್ರು ಹೇಳಿದ್ರು. ನಾನು ಕೇಳಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ನಾಲೆಜ್ ಟ್ರಾನ್ಸ್ಫರ್, ಇಟ್ಸ್ ಕಾಲ್ಡ್ ನಾಲೆಜ್ ಟ್ರಾನ್ಸ್ಫರ್. ಆ ಟ್ರಕ್ಕು ಯೆಲ್ಲೋ ಕಲರ್ ಇದೆ ಗುರು. ಓಕೆ, ನಾವೀಗ ಹೈವೇಯಿಂದ ವಿಲೇಜ್ ರೋಡಿಗೆ ಬಂದಿದ್ದೀವಿ. ರೋಡ್ ಮಾತ್ರ ಸಾಕಾಗಿದೆ ಗುರು. ಬೈದವು ಹೇಳೋದು ಮರ್ತೋದೆ. ಗ್ಯಾಪಲ್ಲಿ ಒಂದು ಕಡೆ ಎಲ್ಲ ತಿಂಡಿಗೆ ನಿಲ್ಸಿದ್ವಿ, ನಾನು ರೆಕಾರ್ಡ್ ಮಾಡಿಲ್ಲ ಅದನ್ನ. ರೆಕಾರ್ಡ್ ಮಾಡೋದು ಮರ್ತೋಯ್ತು. ಆದರೆ ತಿಂಡಿ ಮುಗಿಸ್ಕೊಂಡು ಇದರಲ್ಲಿ ಟೀಮ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾನು ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ಈಗ. ಯೂಶ್ವಲಿ ಗ್ರೂಪ್ ರೈಡಲ್ಲಿ ಮ್ಯಾಪ್ ಅವಶ್ಯಕತೆ ಇರಲ್ಲ, ಬಟ್ ನಾನೀಗ ಗ್ರೂಪಿಂದ ತಪ್ಪಿಸಿಕೊಂಡಿದ್ದೇನೆ. ತಪ್ಪಿಸಿಕೊಂಡ ಯುವಕ. ಅದಕ್ಕೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ರೋಡಂತೂ ಖಾಲಿ ಇದೆ, ನಮ್ಮ ಹುಡುಗರು ಕಾಣ್ತಿಲ್ಲ. ಪಕ್ಕ ಈ ರೋಡಲ್ಲಂತೂ ಹೋಗಿಲ್ಲ ಅವ್ರು ಯಾವುದೋ ಬೇರೆ ರೂಟಲ್ಲಿ ಹೋಗಿದ್ದಾರೆ. ಈ ಗೂಗಲ್ ಮ್ಯಾಪು ಹಂಗೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ರೂಟ್ ತೋರಿಸುತ್ತೆ. ದೂರದಲ್ಲಿ ನಿಮಗೆ ವಿಂಡ್ ಮಿಲ್ಸ್ ಕಾಣಿಸ್ತಿರ್ಬೋದು, ನನಗೆ ಕಾಣಿಸ್ತಿದೆ, ವೀಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಸಖತ್ತಾಗಿದೆ ಗುರು ವ್ಯೂ ಮಾತ್ರ. ಆ ಕಡೆ ಈ ಕಡೆ ಒಂದು ಜನನೂ ಇಲ್ಲಲ್ಲ ಗುರು. ಹೊಲದಲ್ಲಿ ಯಾರು ಕೆಲಸ ಮಾಡಲ್ವಾ? ಇಲ್ಲ, ಅವ್ರು ಇಷ್ಟು ಬೇಗ ಎಲ್ಲಿ ಬರ್ತಾರೆ, ನಿಧಾನಕ್ಕೆ ಬರ್ತಾರೆ ಅನಿಸುತ್ತೆ. ನಾವೇ ಬೆಳಗ್ಗೆ ಮುಂಚೆ ಬಂದಿದ್ದೀವಿ. ಈಗ ಟೈಮ್ ಒಂದು ಅರೌಂಡ್ 7:30 ಆದಂಗಿದೆ. ಈಗ ವಿಂಡ್ ಮಿಲ್ಗಳನ್ನ ಕ್ಲೋಸಪ್ ಲುಕ್ಕಲ್ಲಿ ನೋಡ್ತಾಯಿದ್ವಿ. ಅಲ್ಲಿಗೆ ಹೋಗ್ತಾ ಇರೋದು ನಾವು. ಅವನು ಯಾವನು ನೋಡ್ತಾನೆ, ಇವನು ಯಾವನು ಗುರು ಕೈ ತೋರಿಸ್ಕೊಂಡೋಯ್ತವನೇ ಅಂತ ನೋಡ್ಕೊಂಡು ಹೋದ. ಅಲ್ಲಿಗೆ ನಮ್ಮ ಪಯಣ. ಆ ವಿಂಡ್ ಮಿಲ್ಗಳ ಹತ್ತಿರ ನಾವು ಹೋಗ್ತಾ ಇದ್ದೀವಿ. ವಿಂಡ್ ಮಿಲ್ಗೆ ಕನ್ನಡದಲ್ಲಿ ಏನಂತಾರೆ ಬೈ ದ ವೈ, ದೇವರನ್ನ ಗೊತ್ತಿಲ್ಲ ಗುರು. ವಿದ್ಯುತ್ ಶಕ್ತಿ ಉತ್ಪಾದನಾ ಘಟಕ ಅಂತಾರೆ.
ಅದು ನಾರ್ಮಲ್ ಪವರ್ ಜನ್ರೇಷನ್ ಇದಕ್ಕಂತಾರೆ ಆ ಥರ. ಇದಕ್ಕೇನಂತಾರೆ ಓದಿದ್ವಿ ಗುರು ಇದನ್ನೆಲ್ಲ. ನಾನು ಆ್ಯಕ್ಚುಲಿ ಓದಿದ್ದು ಕನ್ನಡ ಮೀಡಿಯಮ್ಮು, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ. ಸೊ ಸೈನ್ಸ್ ಕನ್ನಡದಲ್ಲೇ ಓದಿದ್ದೀನಿ. ಇವೆಲ್ಲ ಓದಿದ್ದೀನಿ ಬಟ್ ಮರ್ತೋಗ್ಬಿಟ್ಟಿದೆ, ನನಗೆ ರೀಕಾಲ್ ಮಾಡಬೇಕು. ಬೇದವೇ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಿಮ್ಮದೇಗೆ ಹೋಗ್ತಾ ಇರೋಣ. ಇಲ್ಲೆಲ್ಲೋ ಒಂದು ಕಡೆ ರೈಟ್ ತಗೋಬೇಕು, ರೈಟ್ ಯೂಟರ್ನ್ ಥರ ಇದೆ. ಮ್ಯಾಪಲ್ಲಿ ಎಲ್ಲೋ ತೋರಿಸಲ್ಲ, ಮೇ ಬಿ ಇನ್ನೂ ತುಂಬ ಮುಂದೆ ಇರುತ್ತೆ. ನಾನು ಆ್ಯಕ್ಚುಲಿ ಈ ಪ್ಲೇಸಿಗೆ ಸುಮಾರು ಸರಿ ಬಂದಿದ್ದೀನಿ. ಇದು ಒಂದು 2ನೇ ಸರಿನೋ 3ನೇ ಸರಿನೋ ಬರ್ತಾ ಇರೋದು ನಾನು. ಹಂಗಾಗಿ ಆ ಟರ್ನ್ಗಳು ನೆನಪಿದ್ದಾವೆ ಸ್ವಲ್ಪ, ಬಟ್ ಅದು ರಿಸ್ಕ್ ಯಾಕೆ. ಇನ್ಯಾರಿಗೂ ರೋಡಲ್ಲಿ ಕಾರ್ ನಿಲ್ಸ್ಕೊಂಡಿದ್ದ ಮಧ್ಯ ದಾರಿಗಿರಿ ಕೇಳ್ತಿರ್ಬೋದು. ಆದರೆ ಈ ಜನ ಎಷ್ಟೋ ಜನ ನಾನು ನೋಡಿದ್ದೀನಿ, ಮೊಬೈಲ್ ಇರುತ್ತೆ ಅವ್ರ ಹತ್ರ, ಇಂಟರ್ನೆಟ್ಟು ಇರುತ್ತೆ, ಗೂಗಲ್ ಮ್ಯಾಪ್ ಮಾತ್ರ ಯೂಸ್ ಮಾಡಲ್ಲ. ಯಾಕಪ್ಪ? ಅಲ್ಲ, ಮ್ಯಾಪು ಎಲ್ಲ ಸರಿ ಕರೆಕ್ಟಾಗಿ ತೋರಿಸಲ್ಲ, ಐ ಅಗ್ರಿ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಕರೆಕ್ಟಾಗಿ ತೋರಿಸುತ್ತೆ. ಈಗ ಆಲ್ಮೋಸ್ಟ್ ಹತ್ತಿರ ಇದ್ದೇವೆ. ವಿಂಡ್ ಮಿಲ್ ತುಂಬ ದೊಡ್ಡದಾಗೆ ಕಾಣಿಸ್ತಿರುತ್ತೆ ನಿಮಗೆ. ಸುತ್ತಮುತ್ತ ಗ್ರೀನ್ರಿ ಇದೆ ಗುರು, ಪರವಾಗಿಲ್ಲ, ರೋಡು ಚೆನ್ನಾಗೇ ಇದೆ. ನಾನು ಬೆಟ್ಟ ಹತ್ತ ರೋಡ್ ಅಲ್ವಾ, ಎಲ್ಲ ಹಾಳಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಚೆನ್ನಾಗೇ ಇದೆ ರೋಡು ಅಂತ. ಏನು ಖರಾಬಾಗಿಲ್ಲ, ಪಾಟ್ ಹೋಲ್ಸ್ ಇಲ್ಲ. ಬೆಂಗಳೂರಲ್ಲೇ ಪಾಟ್ ಹೋಲ್ಸ್ ಇದ್ದಾವೆ ಗುರು. ಅದು ಮೆಟ್ರೋಪಾಲಿಟನ್ ಸಿಟಿ, ಅದರಲ್ಲಿ ಮಾತ್ರ ಪಾಟ್ ಹೋಲ್ಸ್ ಇದ್ದಾವೆ, ಇಲ್ಲಿಲ್ಲ. ಮೇ ಬಿ ನಮ್ಮ ರೈಟ್ ಯೂಟರ್ನ್ ಹತ್ರ ಬಂದಂಗಿದೆ, ಮ್ಯಾಪಲ್ಲಿ ಏನೋ ತೋರಿಸ್ತದೆ. ಎಸ್, ಹಿಯರ್ ಈಸ್ ದ ಟರ್ನ್, ದ ರೈಟ್ ಯೂ ಟರ್ನ್. ಬೈ ದ ವೇ, ನಮ್ಮದು ಅಡ್ವೆಂಚರ್ ಬೇಕು ನಾವು ಈ ಥರ ಈ ಜಾಗದಲ್ಲೆಲ್ಲ ಬೆಂಡಿಂಗ್ ಎಲ್ಲ ಮಾಡಲ್ಲ, ನಾರ್ಮಲಾಗಿ ಹೋಗ್ತೀವಿ. ಬೆಂಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು CG ಹೈ ಇರುತ್ತೆ. ಸ್ವಲ್ಪ ಯಾಮಾರಿದ್ರೂ ಸೊ ಈ ಅಂತಲ್ಲಿ ರೋಡ್ನ ಸ್ಲೈಡ್ ಮಾಡ್ಕೊಂಡು ಹೋಗೋದೆ. ಜಾಸ್ತಿ ಏನು ಬೆಂಡ್ಸ್ ಇಲ್ಲ ಇದರಲ್ಲಿ, ಆದರೂ ಆಲ್ಮೋಸ್ಟ್ ಅರ್ಧ ಬೆಟ್ಟ ಹತ್ತಿದ ಥರ ಫೀಲ್ ಆಗ್ತಿದೆ ನನಗೆ. ಚೆನ್ನಾಗಿದೆ ಒಂಥರ ಅದು. ವಿಂಡ್ ಮಿಲ್ ಸುಜ್ಲಾಂಗ್. ವಾವ್, ಇದು ಚೆನ್ನಾಗಿದೆ ಗುರು ರೋಡು. ಟೆಂಪಲ್ ಎದುರುಗಡೆನೆ ಫುಲ್ ಸ್ಟ್ರೇಟ್ ರೋಡು, ಇದೇ ಟೆಂಪಲ್ ಎಂಟ್ರೆನ್ಸು. ಸೈಡಿಗೆ ಬೋರ್ಡು ಇದೆ ನಿಮಗೆ, ಮಾವನೂರು ಮಲ್ಲೇಶ್ವರ ದೇವಸ್ಥಾನ ಅಂತ. ಮಾವನೂರು ಅಂತಿಲ್ಲ, ನಾನು ಆ್ಯಡ್ ಮಾಡಿಕೊಂಡೆ, ಮಲ್ಲೇಶ್ವರ ದೇವಸ್ಥಾನ ಅಂತ ಇದೆ ನೋಡಿ. ನಾ ಹೇಳಿದ್ನಲ್ಲ, ನಮ್ಮ ಹುಡುಗರೆಲ್ಲ ಆಲ್ರೆಡಿ ಬಂದು ನಿಂತ್ಕೊಂಡವ್ರು ಇಲ್ಲಿ. ಎಲ್ಲ ನೋಡ್ತಾರೆ, ಈ ನನ್ನ ಮಗ ಎಲ್ಲಿ ಮಿಸ್ ಆದ ಅಂತ. ದಿಸ್ ಈಸ್ ಅ ಬ್ರೆತ್ ಟೇಕಿಂಗ್ ವ್ಯೂ ಆ್ಯಂಡ್ ದಿಸ್ ಈಸ್ ಅವರ್ ಗ್ಯಾಂಗ್. ಎಲ್ಲ ಲಾಗರ್ಸೆ ಗುರು, ನಮ್ಮ ಗ್ಯಾಂಗಲ್ಲಿ ನೋಡಿ ಎಲ್ಲ ಕೋಲ್ ಇಟ್ಕೊಂಡು ಹೋಯ್ತವ್ರೆ ಅಲ್ಲಿ. ಒಬ್ಬ 360 ಡಿಗ್ರಿ ಇಟ್ಕೊಂಡು ಹೋಯ್ತವನೆ, ಇನ್ನೊಬ್ಬನ ನಂತರನೇ ನಾರ್ಮಲ್ ಕ್ಯಾಮ್ರಾ, ಅವನು ವೀಡಿಯೋ ಮಾಡ್ತವನೆ. ಚೆನ್ನಾಗಿದೆ ಒಂಥರ ಬೆಟ್ಟ, ಎಷ್ಟು ಬಂದರೂ ಬೇಜಾರಾಗಲ್ಲ. ಮೇಲೆ ತನಕ ವೆಹಿಕಲ್ ಬರುತ್ತೆ, ಫ್ಯಾಮಿಲಿ ಜೊತೆ ಆರಾಮಾಗಿ ಬರ್ಬೋದು. ಇದೊಂದು ಇನೋವೇಟಿವ್ ಶಾಟ್ ಅಂತ ತೆಗಿತಾ ಇದ್ದೀನಿ. ಇದನ್ನು ಇನ್ಸ್ಟಾಗೆ ಹಾಕ್ತೀನೋ ಇಲ್ಲ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಮಾತ್ರ ಹಾಕ್ತೀನಿ ಇದನ್ನು.
ದರ್ಶನ ಎಲ್ಲ ಆಯಿತು, ವ್ಯೂ ಎಲ್ಲ ಎಂಜಾಯ್ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ನಮ್ಮ ಲೀಡೆ ಮಧ್ಯದಲ್ಲ, ನನಗಿಂತ ಮುಂದೆ ಎಲ್ಲ ಜನ ಹೋಯ್ತವ್ರೆ. ಹೋಗಲಿ ಈಗೆಲ್ಲ ಏನಾಗಲ್ಲ, ಕೆಳಗೆ ಹೋದ್ಮೇಲೆ ಮತ್ತೆ ಲೈನಪ್ನ ಫಾರ್ಮೇಷನ್ ಮಾಡಿದ್ರೆ ಆಯಿತು. ಡ್ರೋನ್ ಮೋಡ್. ನಂದು ಈ ಥರ ಒಂದು ವೀಡಿಯೋ ಯಾರು ಮಾಡಬೇಕಲ್ಲಪ್ಪ, ಅವ್ನು ವೀಡಿಯೋ ಸಖತ್ತಾಗಿ ಬರ್ತೈತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನಾನು ಎತ್ಕೊಂಡಿದ್ದೀನಿ, ನನ್ನ ಬೈಕ್ ಕಾಣಿಸ್ತಿಲ್ಲ, ಅವ್ನು ಹೋಗೋದು ಮಾತ್ರ ಚೆನ್ನಾಗಿ ಕಾಣ್ತಿದ್ದೆ, ನಮ್ಮ ಲೀಡ್ ಹೋಗೋದು. ಇಲ್ಲ ಅದು ಬೆಂಡಿದೆ, ಕೂತ್ಕೊಳ್ಳೋದು ಬೆಸ್ಟು. ಈ ಬೆಂಡಲ್ಲಿ ರಿಸ್ಕ್ ತಗೋಬಾರ್ದಪ್ಪ, ನಿಂತ್ಕೊಂಡು ಬೆಂಡ್ ಮಾಡೋಕೆ ಹೋಗ್ಬಿಟ್ಟು ದಬಾಕೊಂಡ್ರೆ ಆಮೇಲೆ ತುಂಬ ಕಾರುಗಳು ಬಂದಿದ್ದಾವೆ. ಸದ್ಯ ನಾವು ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ವಿ, ನಾವು ಬಂದಾಗ ಇಷ್ಟು ಜನ ಇರಲಿಲ್ಲ. ಓಹ್, ನಮ್ಮ ಸ್ವೀಪ್ ಕಾರ್. ಹಾಯ್. ಡೌನ್ ಹಿಲ್ ಸಾಕಾಗಿದೆ, ವಿಂಡ್ ಮಿಲ್ ಬೇಸ್ಗೆ ನಾವು ಹೋಗ್ತಿದ್ದೆ ಅನ್ನೋ ಥರ ಫೀಲಿಂಗ್ ಇದು, ಚೆನ್ನಾಗಿದೆ ಅದು. ಲೆಟ್ಸ್ ಎಂಜಾಯ್ ದ ವ್ಯೂ. ಇದ್ಯಾವುದು ಜಿಮ್ಮಿನಾ? ಜಿಮ್ಮಿ ಚೆನ್ನಾಗಿದೆ. ತಾರ್ಗೆ ಕಾಂಪಿಟೇಷನ್ ಅಪ್ಪ ಅದು. ಇದೊಂಥರ ಚೆನ್ನಾಗಿದೆ ಇವರು ಫೀಲಿಂಗು. ಬೈಕಲ್ಲಿ ಹೋಗ್ತಾ ಇದ್ವಿ, ನಮ್ಮ ಬೈಕಿಂದ ಇಂಜಿನ್ ಸೌಂಡ್ ಬಿಟ್ಟರೆ ಬೇರೆ ಏನು ಸೌಂಡ್ ಇಲ್ಲ ಇಲ್ಲಿ. ಆ ದೂರದಲ್ಲಿ ಇದು ವಿಂಡ್ ಮಿಲ್ದು ಒಂದು ಸೌಂಡ್ ಬರ್ತಾಯಿದೆ, ಝುಝ್ ಅಂತ ಬರ್ತಾಯಿದೆ, ಬೇಸ್ ವಾಯ್ಸು. ಅದು ಬಿಟ್ಟರೆ ಬೇರೆ ಏನೂ ಸೌಂಡ್ ಇಲ್ಲ. ಒಂಥರ ಕೂಲಾಗಿದೆ. ನಾವು ಬೈಕರ್ಸ್ ಬರೋದೇ ಇದಕ್ಕೆ, ನೆಮ್ಮದಿಗೋಸ್ಕರ. ಈ ಡೌನಲ್ಲಿ ಲೈನಪ್ಗಳು ಚೆನ್ನಾಗಿ ಕಾಣುತ್ತಪ್ಪ ಆದರೂ, ಅಲ್ವಾ? ವಿಂಡ್ಶೀಲ್ಡ್ ದೊಡ್ಡ ಇದ್ರೂ ಡೌನಲ್ಲಿರೋದ್ರಿಂದ ಫ್ರಂಟ್ ವೀಲ್ ಕೆಳಗಿರುತ್ತೆ, ಸೊ ನಮಗೆ ವ್ಯೂ ಚೆನ್ನಾಗಿ ಕಾಣುತ್ತೆ ಎದುರುಗಡೆ. ಫೈನಲಿ ಬೆಟ್ಟದಿಂದ ಕೆಳಗೆ ಇಳಿದಿದ್ದೀವಿ. ಇದೇ ಬೆಟ್ಟದ ಎಂಟ್ರೆನ್ಸ್. ಆವಾಗಲೇ ನಾನು ರೈಟ್ ತೊಗೊಂಡಿದ್ನಲ್ಲ ಅದು. ಇವ್ರು ಯಾಕೆ ನಿಲ್ಲಿಸಿದ್ರು ಏನೋ, ಬರ್ತಾರೆ ಬಿಡು. ಸ್ವೀಪ್ ಹೆಂಗೂ ಹಿಂದೆ ಇದ್ದಾರಲ್ಲ. ಸೊ ಬೈ ದ ವೇ ಹೇಳಕ್ಕೆ ಮರ್ತೋದೆ, ಈ ರೈಡಲ್ಲಿ ನನಗೆ ಯಾವುದೇ ಥರದ ಡ್ಯೂಟಿ ಇಲ್ಲ, ಜಸ್ಟ್ ಎಂಜಾಯ್ ದ ರೈಡ್ ಅಷ್ಟೇ. ಸೊ ಸ್ವೀಪು ಅಲ್ಲ, ಲೀಡು ಅಲ್ಲ, ಮಾರ್ಷಲ್ಲೂ ಅಲ್ಲ. ರೆಸ್ಪಾನ್ಸಿಬಿಲಿಟೀಸ್ ಇದ್ದಾಗ ಕಷ್ಟ ಏನು ಆಗಲ್ಲ, ಸ್ವಲ್ಪ ಜಾಸ್ತಿ ಅಟೆಂಟಿವ್ ಆಗಿರಬೇಕಾಗುತ್ತೆ. ಈ ಟೈಮಲ್ಲಿ ಆರಾಮಾಗಿ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಎದುರುಗಡೆ ಇರೋರನ್ನ ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡಿದರೆ ಆಯ್ತು ಅಷ್ಟೇ. ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡ್ಕೋಬೇಕು, ಯಾಕಂದರೆ ಅವರು ಪ್ಯಾನಿಕ್ ಬ್ರೇಕಿಂಗ್ ಹಾಕಿದರೆ ಸೀದಾ ಹೋಗಿ ನಾವು ಅವ್ರಿಗೆ ಗುದ್ದ ಥರ ಇರಬಾರ್ದು. ಮತ್ತೊಮ್ಮೆ ತೆಗೆದುಕೊಂಡು ಬಂದಿದ್ದೇವೆ ನಮ್ಮ ಲೈನ್ ಅಪ್ ಅಲಾಂಗ್ ವಿತ್ ಕೆರೆ ದಂಡೆ ಮೇಲೆ ರೋಡು. ನನಗಂತೂ ಸಾಕಾಗಿ ವ್ಯೂಸ್ ಕಾಣಿಸ್ತಾ ಇದೆ. ನಮ್ಮ ರೈಡರ್ಸ್ ಹೋಗ್ತಿರೋದು ಕೆರೆ ದಂಡೆ ಮೇಲೆ, ನಿಮಗೂ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಡು ಅಪ್ಪ, ಈ ರೋಡ್ಗಳಲ್ಲಿ ಹುಷಾರಾಗಿರ್ಬೇಕಪ್ಪ. ಆ ಬೆಂಡಲ್ಲಿ ಲೂಸ್ ಗ್ರೇವಲ್ಸ್, ಲೂಸ್ ಸ್ಯಾಂಡ್ ಇದೆ, ಆ ಥರದ್ರಲ್ಲಿ ತುಂಬ ಕಂಟ್ರೋಲ್ ಮಾಡಬೇಕು. ಬ್ರೇಕ್ ಅಂತೂ ಮುಟ್ಲೇಬಾರ್ದು, ಬ್ರೇಕ್ ಮುಟ್ಬಿಟ್ರೆ ಗಾಡಿ ಸ್ಕಿಡ್ ಆಗಿಬಿಡುತ್ತೆ. ಹುಷಾರಾಗಿರಬೇಕು. ರೋಡ್ ಚೆನ್ನಾಗಿದೆ ಅಂದ್ಕೊಂಡು ಬೆಂಡಲ್ಲಿ ನುಗ್ಗಬಾರ್ದು.